ಸರ್ ಪ್ರತಿಭಟನೆ ಮಾಡಿದ್ರಿ, ಏನ್ ಆಗ್ರಹ ಸರ್ ಪ್ರತಿಭಟನೆ ಮೂಲಕ? ಮೊದಲನೇ ಆಗ್ರಹ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎರಡನೇದು ಈ ಸರ್ಕಾರ ತೊಲಗಿ ಹೋಗಬೇಕು. ಯಾಕೆ ಅಂತಂದ್ರೆ ನಾವು ಇವತ್ತು ದಲಿತರನ್ನ ಈಗ ಸಮೃದ್ಧಿ ಮಾಡೋದ್ರ ಬದಲೇ ಸಮಾಧಿ ಮಾಡ್ತಾ ಇದ್ದೀರಿ. ಆದ್ರಿಂದ ದಲಿತರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಎತ್ಕೊಂಡು ನಾವು ಬೆಂಗಳೂರಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಿದ್ದೇವೆ. ಇವತ್ತು ಗವರ್ನರ್ ಅವರನ್ನ ನೀವು ಹಿಗ್ಗ ಮುಗ್ಗ ಕೆಟ್ಟ ಕೆಟ್ಟ ಪದಗಳಲ್ಲಿ ಬಳಸ್ತಾ ಇದ್ದೀರಿ. ಬಾಂಗ್ಲಾದೇಶದ ರೀತಿ ನಿಮಗೆ ಆಗುತ್ತೆ ಅಂತೇಳಿ ಸರ್ಕಾರದವರೇ ಹೇಳ್ಬೇಕಂತಂದ್ರೆ ಅವರ ಪರಿಸ್ಥಿತಿ ಇವತ್ತು ಏನಾಗಿರ್ಬೇಕು? ಆದ್ರಿಂದಲೇ ಅವ್ರ ಸೆಕ್ಯೂರಿಟಿ ಇವತ್ತು ಹೆಚ್ಚಿಸಬೇಕಾಯ್ತು, ಬುಲೆಟ್ ಪ್ರೂಫ್ ಕಾರ್ ಬರಬೇಕಾಯ್ತು. ಅಂದಮೇಲೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಈಸ್ ವೆರಿ ವರ್ಸ್ಟ್ ಇನ್ ಕರ್ನಾಟಕ ಅನ್ನೋದನ್ನ ಹೇಳ್ತೇನೆ. ಓಕೆ ಸರ್, ಈಗ ನಿಮ್ಮ ಮೈತ್ರಿ ನಾಯಕರ ವಿರುದ್ಧ ಆರೋಪ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಚರ್ಚೆ. ಯಾಕೆ ಸಿದ್ದರಾಮಯ್ಯನಿಗೆ ಒಂದು ಕುಮಾರಸ್ವಾಮಿ ಒಂದು ಮಾಡ್ತಾರೆ? ನೋಡಿ, ನನ್ನ ಪ್ರಶ್ನೆ ಬೇರೆ. ಸಿದ್ದರಾಮಯ್ಯನ ಮೇಲೆ ಆಪಾದನೆ ಬಂದಿದೆಯಲ್ಲ, ಈಗ ಅವರು ಅದನ್ನ ತನಿಖೆ ಕೊಟ್ಟಿದಾರಲ್ಲ, ಆ ತನಿಖೆಯನ್ನು ಎದುರಿಸ್ಬೇಕು ಅವರು. ಅದನ್ನು ಬಿಟ್ಟು ನನಗೆ ಯಾಕೆ ಅವ್ರಿಗಿಲ್ವಾ ಅನ್ನೋದಿದೆಯಲ್ಲ, ನಾನು ಊಟ ಮಾಡಿದ್ದೀನಿ ಅವ್ರಿಗೆ ಯಾಕೆ ಊಟ ಕೊಟ್ಟಿಲ್ಲ ಅನ್ನೋ ತರ ಇದೆಯಾ? ಇದು ಇಲ್ಲ, ಇದು ಹಾಗೆತನದ ರಾಜಕಾರಣ ನೀವು ಮಾಡಬೇಡಿ. ಅವ್ರದ್ದೇನಾದ್ರೂ ಇದ್ರೆ ಗವರ್ನರ್ ತಗೊಳ್ತಾರೆ, ಗವರ್ನರ್ಗೆ ನೀವು ಒತ್ತಾಯ ಮಾಡಿ. ಅದನ್ನು ಬಿಟ್ಬಿಟ್ಟು ಅದಕ್ಕೂ ಇದಕ್ಕೂ ನಂಟಿಲ್ಲ, ಹೋಲಿಕೆ ಮಾಡೋದಲ್ಲ. ನಿಮಗೆ ಬಂದಿರೋ ಕಾಯಿಲೆಗೆ ಔಷಧಿ ತಗೊಳ್ಳಿ, ಇನ್ನೊಬ್ಬರ ಕಾಯಿಲೆ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅಂತ ಹೇಳ್ತೇನೆ. ನೋಡಿ, ಬೆಂಗಳೂರಿನವ್ರನ್ನ ಕಂಡ್ರೆ ಕಾಂಗ್ರೆಸ್ಗೆ ಆಗೋದಿಲ್ಲ. ವಿಶೇಷವಾಗಿ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ತಗೊಳ್ಬೇಕು ಅನ್ನೋದೇನೆ ಅವ್ರಿಗೆ ಉಳಿದಿರೋದೇ ಹೊರತು ಅದು ಸವಲತ್ತು ಕೊಡಬೇಕು ಬೆಂಗಳೂರು ಜನರಿಗೆ ಅನ್ನೋದು ಕಾಂಗ್ರೆಸ್ನ ನೀತಿ ಅಲ್ಲ. ಅವ್ರ ನೀತಿ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಟ್ಯಾಕ್ಸ್ ಅಷ್ಟೇನೆ. ಅದು ಯಾವ ಟ್ಯಾಕ್ಸು? ರಸೀದಿ ಕೊಡೋ ಟ್ಯಾಕ್ಸ್ ಅಲ್ಲ, ಜೋಬಿಗೆ ಬಿಟ್ಕೊಳ್ಳೋ ಟ್ಯಾಕ್ಸು. ಅದನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ಬೆಂಗಳೂರಿನ ಮೇಲೆ ಬಹಳ ರೋಷ, ಕೋಪ ಇದೆ. ಯಾಕೆ ಅಂತಂದ್ರೆ ನೀವು 3 ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಗೆಲ್ಲಿಸ್ಬಿಟ್ಟಿದ್ದೀರಿ. ಇದರಲ್ಲಿ ಕನಕಪುರ ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಗೆಲ್ಲಿಸ್ಬಿಟ್ಟಿದ್ದೀರಿ. ಅದರಿಂದ ಕೋಪ ಇದೆ. ಇನ್ನು ಕಾವೇರಿ ನೀರಿಗೆ ಇನ್ನು ಹೆಚ್ಚು ಮಾಡಿದ್ರೆ ಇನ್ನೇನು ಮಾಡ್ತಾರೆ ಅವರು? ಅದೊಂದು ಮಾತ್ರ ಅಲ್ಲ, ಎಲ್ಲಾ ಟ್ಯಾಕ್ಸ್ಗಳು ಹೆಚ್ಚು ಮಾಡ್ತಾರೆ. ನಮ್ಮ ಹೋರಾಟ ನಡೀತಾನೆ ಇರ್ತದೆ, ನಮಗೆ ಆಹಾರವಾಗಿ ಆಗ್ತಾನೆ ಇರ್ತೀರಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.